ಅಮ್ಮೋರ್ಗೆ ಸೂಕ್ಷ್ಮವಾಗಿ ಗೊತ್ತಾಯಿತು. ಎಲ್ಲ ನೋಡ್ತಾ ಇದ್ರು. ನೀನು ಅವಳ ಹತ್ರ ಮುಖ ಕೊಟ್ಟು ಮಾತಾಡ್ಸ್ಲಿಲ್ವಲ್ಲ? ಬೇಕು ಅಂತಾನೆ ಹಾಗೆ ಮಾಡಿದೆ. ಅಮ್ಮವ್ರಿಗೆ ಗೊತ್ತಾಗ್ಲಿ ಅಂತಾನೆ ಅವಳೇನ್ ಕೇಳಿದ್ರು ಬೇಕಾ ಬಿಟ್ಟಿ ಬಡ್ಸೋದು, ಬೇಕಾ ಬಿಟ್ಟಿ ಮಾತಾಡೋದು ಮಾಡ್ತಾ ಇದ್ದೆ. ಅಮ್ಮವ್ರಿಗೆ ಇಲ್ಲೇನೋ ನಡೀತಾ ಇದೆ ಅನ್ನೋ ಡೌಟ್ ಬಂದಿದೆ. ಏನು ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಅಮ್ಮವ್ರು ಒಳ್ಳೇರಲ್ವಾ, ಅವಳ ಥರ ಕೆಟ್ಟೋಳಾಗಿದ್ರೆ ಗೊತ್ತಾಗಿರೋದು. ಈ ಅಮ್ಮವ್ರಿಗೆ ಏನು ಗೊತ್ತಾಗಲ್ಲ. ಅವರು ಎಲ್ರನ್ನೂ ಒಳ್ಳೆ ರೀತಿಲೇ ನೋಡ್ತಾರೆ, ಒಳ್ಳೆ ರೀತಿಲೇ ನಡ್ಕೋತಾರೆ. ಅದಕ್ಕೆ ಅವ್ರಿಗೆ ಏನು ಗೊತ್ತಾಗಲ್ಲ. ಅದಕ್ಕೂ ಒಂದು ಇತಿಮಿತಿ ಅಂತ ಇರಲ್ವಾ? ಅಲ್ಲ, ಯಜಮಾನ್ರಿಗಾದ್ರೂ ಬುದ್ಧಿ ಬೇಡ್ವಾ ಕಮಲಮ್ಮ? ಅಮ್ಮವ್ರ ಪಕ್ಕದಲ್ಲಿ ಚೇರ್ ಇದೆ, ಅಲ್ಲಿ ಕೂರೋದ್ ಬಿಟ್ಟು ಅಮ್ಮವ್ರನ್ನ ದಾಟ್ಕೊಂಡೋಗಿ ಅವಳ ಪಕ್ಕದಲ್ಲಿ ಕೂತ್ಕೊಂತಾರಲ್ಲ, ನೋಡಕ್ ನನಗೆ ಮುಜುಗರ ಆಯ್ತು. ಅಮ್ಮವ್ರಿಗೆ ಎಷ್ಟು ಬೇಜಾರಾಗಿರ್ಬೇಡ. ಮಾಟ್ಕಾತಿ ಅವಳು ಮೋಡಿ ಮಾಡ್ಬಿಟ್ಟಿದ್ದಾಳೆ. ಅದಕ್ಕೆ ಈ ಯಜಮಾನ್ರು ಅವಳು ಹೇಳಿದ್ದಕ್ಕೆಲ್ಲ ಒಳ್ಳೆ ಕೋತಿ ತರ ಕುಣಿತಾ ಹೋಗ್ತಾ ಇದ್ದಾರೆ. 2 ಬೆಕ್ಕುಗಳು ಕಣ್ ಮುಚ್ಕೊಂಡು ಹಾಲು ಕುಡಿತಾ ಇದ್ದಾವೆ. ಅಮ್ಮವ್ರಿಗೆ ಗೊತ್ತಾದ್ರೆ ಅನ್ಭವಿಸ್ತಾರೆ ಬಿಡು. ಪಾಪ ಆ ಮಗು ಭೈರವಿ ಅದಕ್ಕೇನು ಅರ್ಥ ಆಗಿಲ್ಲ. ಪಿಳ 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 ಅಂತ ಕಣ್ಬಿಟ್ಕೊಂಡು ನೋಡ್ತಾ ಇರುತ್ತೆ. ಅಲ್ಲ, ಅಂತ ಚಿಕ್ಕ ಮಗು ಮನೇಲಿದೆ, ದೊಡ್ಡವರೆಲ್ಲ ಮನೇಲಿದ್ದಾರೆ ಅನ್ನೋ ಪರಿಜ್ಞಾನ ಬೇಡ್ವಾ? ಏನ್ ಚಿಕ್ಕವ್ರ ಬುದ್ಧಿ ಹೇಳಿ ತಿಳ್ಕೊಬೇಕು ಅನ್ನೋದಕ್ಕೆ? ಮೂರ್ಖತೆ ವಯಸ್ಸಾಗಿದೆ, ಅರ್ಥ ಆಗ್ಬೇಕಪ್ಪ. ಸದ್ಯದಲ್ಲೇ ಇದಕ್ಕೊಂದು ಅಂತ್ಯ ಆಗುತ್ತೆ ಬಿಡು ಕಮಲಮ್ಮ. ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ.